ನಮಸ್ಕಾರ ಸ್ನೇಹಿತರೆ. ಇಂದು ದೇಶದ ರಾಜಕೀಯದಲ್ಲಿ ದೊಡ್ಡ ಸುದ್ದಿ ಹೊರಬಂದಿದೆ. ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋದಿಯಾ ಅವರಿಗೆ ಸಂಬಂಧಿಸಿದ ಮದ್ಯ ನೀತಿ ಪ್ರಕರಣದಲ್ಲಿ ಮಹತ್ವದ ತೀರ್ಪು ಬಂದಿದೆ. ಹೀಗಾದರೆ ನ್ಯಾಯಾಲಯ ಏನು ಹೇಳಿದೆ? ಈ ಪ್ರಕರಣದ ನಿಜವಾದ ಅರ್ಥವೇನು? ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ದೆಹಲಿ ರಾಜಕೀಯಕ್ಕೆ ಶಾಕ್, 23 ಮಂದಿ ಬಿಡುಗಡೆ. ಇದು ರಾಜಕೀಯ ಜಯವಾ, ಕಾನೂನು ಜಯವಾ? ಇನ್ನು ವಿಷಯ ಏನು ಅಂದ್ರೆ ನವದೆಹಲಿ ನಗರದ ರೌಸ್ ಅವೆನ್ಯೂ ಕೋರ್ಟ್ ಕಾಂಪ್ಲೆಕ್ಸ್ ನ್ಯಾಯಾಲಯವು ಕೇಜ್ರಿವಾಲ್ ಮತ್ತು ಸಿಸೋದಿಯಾ ಸೇರಿದಂತೆ ಒಟ್ಟು 23 ಆರೋಪಿಗಳನ್ನು ಈ ಪ್ರಕರಣದಿಂದ ಬಿಡುಗಡೆ ಮಾಡಿದೆ. ನ್ಯಾಯಾಲಯ ಹೇಳಿದ್ದು, ಈ ಪ್ರಕರಣ ಮುಂದುವರಿಸಲು ಸಾಕಷ್ಟು ಸಾಕ್ಷ್ಯಗಳು ಇಲ್ಲ. ನ್ಯಾಯಾಲಯದ ಪ್ರಮುಖ ಹೇಳಿಕೆಗಳು: ಸಾಕ್ಷ್ಯಗಳ ಕೊರತೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಸಲ್ಲಿಸಿದ ಚಾರ್ಜ್ ಶೀಟ್ ಪರಿಶೀಲಿಸಿದ ನಂತರ ನ್ಯಾಯಾಲಯಕ್ಕೆ ಸ್ಪಷ್ಟವಾದ ಸಾಕ್ಷ್ಯಗಳು ಕಂಡುಬರಲಿಲ್ಲ. ಸಂಚು ಸಾಬೀತಾಗಿಲ್ಲ. ಸಿಬಿಐ ಹೇಳಿದ್ದಂತೆ ದೊಡ್ಡ ಕ್ರಿಮಿನಲ್ ಸಂಚು ನಡೆದಿದೆ ಎಂದು ದೃಢಪಡಿಸಲು ದಾಖಲೆಗಳಿಲ್ಲ ಎಂದು ಹೇಳಿದೆ. ಮನೀಶ್ ಸಿಸೋದಿಯಾ ಕುರಿತು ಮಹತ್ವದ ಮಾತು. ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದ್ದು, ಸಿಸೋದಿಯಾ ಅವರಲ್ಲಿ ಅಪರಾಧ ಉದ್ದೇಶ ಇರುವುದಕ್ಕೆ ಯಾವುದೇ ದಾಖಲೆ ಇಲ್ಲ. ಕೇಜ್ರಿವಾಲ್ ಹೆಸರು ಮೊದಲ ಚಾರ್ಜ್ ಶೀಟ್ನಲ್ಲಿ ಇರಲಿಲ್ಲ. ಮೊದಲ ಚಾರ್ಜ್ ಶೀಟ್ ಮತ್ತು 3 ಸಪ್ಲಿಮೆಂಟರಿ ಚಾರ್ಜ್ಶೀಟ್ಗಳಲ್ಲೂ ಅವರ ಹೆಸರು ಇರಲಿಲ್ಲ. ನಂತರ ಚಾರ್ಜ್ ಶೀಟ್ನಲ್ಲಿ ಹೊಸ ಸಾಕ್ಷ್ಯವೂ ಇರಲಿಲ್ಲ. ಸಿಬಿಐ ಆರೋಪ ಏನು? ಸಿಬಿಐ ಹೇಳಿದ್ದೇನು ಎಂದರೆ, ಸೌತ್ ಲಾಬಿ ಎನ್ನುವ ಗುಂಪು 100 ಕೋಟಿ ರೂಪಾಯಿ ಲಂಚ ನೀಡಿ ದೆಹಲಿ ಮದ್ಯ ನೀತಿ ಮೇಲೆ ಪ್ರಭಾವ ಬೀರಿದೆ. ಆದರೆ ನ್ಯಾಯಾಲಯ ಹೇಳಿದ್ದು, ಈ ಆರೋಪಗಳನ್ನು ಸಾಬೀತುಪಡಿಸಲು ಸಾಕ್ಷ್ಯಗಳು ಇಲ್ಲ. ನ್ಯಾಯಾಲಯದ ತೀರ್ಮಾನ: ಆರೋಪ ಮಾತ್ರ ಸಾಕಾಗುವುದಿಲ್ಲ, ಸಾಕ್ಷ್ಯಗಳು ಇರಬೇಕು, ಇಲ್ಲದಿದ್ದರೆ ವಿಚಾರಣೆ ಮುಂದುವರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಪ್ರಕರಣವು ನ್ಯಾಯಾಲಯದ ಪರಿಶೀಲನೆಯಲ್ಲಿ ತೇರ್ಗಡೆಯಾಗಿಲ್ಲ. ಮುಂದೆ ಏನಾಗಬಹುದು? ಸಿಬಿಐ ಮೇಲ್ಮನವಿ ಸಲ್ಲಿಸಬಹುದು. ಮೇಲ್ಮಟ್ಟದ ನ್ಯಾಯಾಲಯದಲ್ಲಿ ಪ್ರಕರಣ ಮತ್ತೆ ಮುಂದುವರಿಯಬಹುದು. ರಾಜಕೀಯವಾಗಿ ಇದು ದೊಡ್ಡ ಪರಿಣಾಮ ಉಂಟು ಮಾಡಬಹುದು. ಔಟ್ರೋ: ಈ ತೀರ್ಪು ಮುಂದಿನ ಚುನಾವಣೆಗೆ ಪರಿಣಾಮ ಬೀರುತ್ತಾ? ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಸುದ್ದಿಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಿವಾದ ಏಕೆ ಉಂಟಾಯಿತು? ಈ ನೀತಿ ಜಾರಿಗೆ ಬಂದ ನಂತರ ಹಲವು ಆರೋಪಗಳು ಬಂದವು. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಮತ್ತು ಇತರ ಏಜೆನ್ಸಿಗಳು ಆರೋಪಿಸಿದವು, ಕೆಲವು ಕಂಪನಿಗಳಿಗೆ ಅನುಕೂಲವಾಗುವಂತೆ ನೀತಿ ರೂಪಿಸಲಾಗಿದೆ. ಸೌತ್ ಲಾಬಿ ಎನ್ನುವ ಗುಂಪು ಲಂಚ ನೀಡಿತು. 100 ಕೋಟಿ ರೂಪಾಯಿ ಲಂಚ ಆರೋಪ. ತನಿಖೆ ಮತ್ತು ಪ್ರಕರಣ: ಈ ಪ್ರಕರಣದಲ್ಲಿ ಮನೀಶ್ ಸಿಸೋದಿಯಾ ಸೇರಿದಂತೆ ಹಲವಾರು ಅಧಿಕಾರಿಗಳ ಮೇಲೆ ತನಿಖೆ ನಡೆಯಿತು. ಅನೇಕ ಬಂಧನಗಳು ನಡೆದವು. ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ. ನೀತಿ ರದ್ದು ಮಾಡಲಾಯಿತು. ದಿಲ್ಲಿ ಸರ್ಕಾರ ಈ ನೀತಿಯನ್ನು ರದ್ದು ಮಾಡಿ ಹಳೆಯ ವ್ಯವಸ್ಥೆಗೆ ಹಿಂದಿರುಗಿತು. ಸರಳವಾಗಿ ಹೇಳಿದರೆ, ದಿಲ್ಲಿ ಎಕ್ಸೈಸ್ ಪಾಲಿಸಿ ಎಂದರೆ ಮದ್ಯ ಮಾರಾಟವನ್ನು ಮಾಡರ್ ಮಾಡುವುದು, ಖಾಸಗಿ ವಲಯಕ್ಕೆ ಅವಕಾಶ, ಆದಾಯ ಹೆಚ್ಚಿಸುವ ಪ್ರಯತ್ನ. ಆದರೆ ಭ್ರಷ್ಟಾಚಾರ ಆರೋಪದಿಂದ ದೊಡ್ಡ ರಾಜಕೀಯ ವಿವಾದವಾಯಿತು. ಸಪೋರ್ಟರ್ಸ್ನಲ್ಲಿ ಸಿಂಪಥಿ ವೇವ್. ಈ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋದಿಯಾ ವಿರುದ್ಧದ ಆರೋಪಗಳು ದುರ್ಬಲವಾಗಿವೆ ಎಂದು ಕೆಲವರು ನಂಬುತ್ತಿದ್ದಾರೆ. ಇದರಿಂದ ಆ ಬೆಂಬಲಿಗರಲ್ಲಿ ಇದು ರಾಜಕೀಯ ದಾಳಿಯಾಗಿದೆ ಎಂಬ ಭಾವನೆ ಹೆಚ್ಚಿದೆ. ವಿಕ್ಟಿಮ್ ನೇರೇಟಿವ್: ಎಎಪಿ ಈ ಪ್ರಕರಣವನ್ನು ಸರ್ಕಾರದ ಮೇಲೆ ರಾಜಕೀಯ ಒತ್ತಡ ಎಂದು ಪ್ರಚಾರ ಮಾಡಬಹುದು. ಇದು ಚುನಾವಣೆಯಲ್ಲಿ ಮತಗಳನ್ನು ಸೆಳೆಯಲು ಸಹಾಯ ಮಾಡಬಹುದು. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಮೇಲೆ ಪರಿಣಾಮ: ಅ ಕೊರಪ್ಷನ್ ನರೇಟಿವ್ ಚಾಲೆಂಜ್. ಬಿಜೆಪಿ ಈ ಪ್ರಕರಣವನ್ನು ಭ್ರಷ್ಟಾಚಾರದ ಉದಾಹರಣೆ ಎಂದು ಬಳಸಿತ್ತು. ಆದರೆ ನ್ಯಾಯಾಲಯದ ತೀರ್ಪಿನಿಂದ ಈ ನ್ಯಾರೇಟಿವ್ ದುರ್ಬಲವಾಗಬಹುದು. ಪೊಲಿಟಿಕಲ್ ಸ್ಟ್ರಾಟಜಿ ಚೇಂಜ್. ಇದರಿಂದ ಬಿಜೆಪಿ ಮುಂದಿನ ದಿನಗಳಲ್ಲಿ ಹೊಸ ವಿಷಯಗಳ ಮೇಲೆ ಕ್ಯಾಂಪೇನ್ ಮಾಡಲು ಯೋಚಿಸಬಹುದು. ಮುಂದಿನ ಚುನಾವಣೆಗಳ ಮೇಲೆ ಪರಿಣಾಮ: ಡಿಲ್ಲಿ ಇಲೆಕ್ಷನ್ಸ್. ಈ ತೀರ್ಪು ದೆಹಲಿ ಚುನಾವಣೆಯಲ್ಲಿ ದೊಡ್ಡ ವಿಷಯವಾಗಬಹುದು. ಆಪ್ ಇದನ್ನು ನ್ಯಾಯಜಯ ಎಂದು ಹೇಳಬಹುದು. ನ್ಯಾಷನಲ್ ಪಾಲಿಟಿಕ್ಸ್. ಆಪ್ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಇಮೇಜ್ ಸುಧಾರಿಸಲು ಪ್ರಯತ್ನಿಸಬಹುದು. ಫೆಡರಲ್ ಪಾಲಿಟಿಕ್ಸ್. ರಾಜ್ಯ ವೇಸ್. ಕೇಂದ್ರ ಸರ್ಕಾರ. ಈ ಪ್ರಕರಣ ಕೇಂದ್ರ ಸಂಸ್ಥೆಗಳು ರಾಜ್ಯ ನಾಯಕರ ವಿರುದ್ಧ ತನಿಖೆ ನಡೆಸುವ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ. ಕೆಲವರು ಇದನ್ನು ಫೆಡರಲಿಸಂ ಮೇಲೆ ಪರಿಣಾಮ ಎಂದು ಹೇಳುತ್ತಿದ್ದಾರೆ. ವೋಟರ್ಸ್ ಮೈಂಡ್ಸೆಟ್ ಮೇಲೆ ಪರಿಣಾಮ: ಟ್ರಸ್ಟ್ ವರ್ಸಸ್